ಅದಕ್ಕೂ ಒಂದು ಧಾರಣಾ ಶಕ್ತಿ ಅಂತ ಇರುತ್ತೆ. ಈಗ ನಾನೊಂದು 50 ಕೆ ಜಿ ತೂಕ ಹೊರಬಲ್ಲೆ ಅಂದರೆ ಕಷ್ಟದಲ್ಲಿ 70 ಕೆ ಜಿ ಹೊರಬೋದು, 100 ಕೆ ಜಿ ಆದರೆ. ಹಾಗೆಯೇ ಅಲ್ಲಿ ನಿರೀಕ್ಷೆ ಮೀರಿ ಭಕ್ತಾದಿಗಳು ಬಂದಿದ್ದಾರೆ. ಸಾಕಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ, ಸುವ್ಯವಸ್ಥಿತ ರೀತಿಯಲ್ಲೇ ಮಾಡಿದ್ರು. ನಾನು ಹೋಗಿದ್ದೆ 18, 19, 23 ದಿನ ನಾನಲ್ಲಿದ್ದೆ. ಅತ್ಯಂತ ವ್ಯವಸ್ಥಿತವಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಯೋಜನೆ ಮಾಡಿದ್ರೂ ಕೂಡ ಜನಸಂದಣಿ ನಿನ್ನೆ ನಿರೀಕ್ಷೆ ಮೀರಿದ ಜನಸಂದಣಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಷ್ಟೇ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಅದು ಬಹುಶಃ ನನಗನ್ಸೋದು ಆ ಒತ್ತಡಗಳಿದೆಯಲ್ಲ, ಬಟ್ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು ನಾನು ನೋಡೋ ರೀತಿಯಲ್ಲಿ ಆ ಥರದಲ್ಲಿ. ಇನ್ನು ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ, ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಇವ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ನನಗೆ ಬರ್ತಾ ಇದೆ. ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತ. ಯಾಕೆಂದರೆ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿದ್ದಾಗ ಅವ್ರು ಹಂಗೆ ನಡ್ಕೋತಿರ್ಲಿಲ್ಲ. ಕರ್ನಾಟಕದಲ್ಲಿದ್ದಾಗ ಭಾವನೆಗಳನ್ನು ಗೌರವಿಸೇ ಮಾತಾಡ್ತಿದ್ರು. ಆದರೆ ಅಲ್ಲಿ ಭಾವನೆಗಳಿಗೆ ವಿರುದ್ಧವಾಗಿ ಅಗೌರವ ರೀತಿಯಲ್ಲಿ ಮಾತಾಡ್ತಿರೋದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಅವರು. ಇಲ್ಲಿದ್ದಾಗ ಹಂಗಿದ್ದಿದ್ರೆ ಅವರು ಬಹುಶಃ 8 ಸರಿನೋ ಏನೋ MLA ಮತ್ತು MP ಅದೆಲ್ಲ ಆಗೋಕ್ಕಾಗ್ತಿರಲಿಲ್ಲ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ. ಈಗ ಯಾಕೆ ಆ ಮಾನಸಿಕತೆಯನ್ನು ಬೆಳೆಸ್ಕೊಂಡಿದ್ದಾರೆ, ಅದು ಅರ್ಥ ಆಗದೇ ಇರೋ ಸಂಗತಿ. ಮತ್ತು ಹೀಗೆ ಹೇಳೋರು ಹಜ್ ಯಾತ್ರೆಗೆ ಯಾಕೆ ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿನೇ ಶುರು ಮಾಡಿದ್ದು. ಹಜ್ ಯಾತ್ರೆಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ಯಾವತ್ತೂ ಅವ್ರು ಪ್ರಶ್ನೆ ಮಾಡಲಿಲ್ಲ. ನಾವು ಯಾರೂ ಪ್ರಶ್ನೆ ಮಾಡಲಿಲ್ಲ. ಅದು ಮುಸಲ್ಮಾನರ ಒಂದು ಭಾವನೆ. ಹಾಗೆ ಕುಂಭಮೇಳಕ್ಕೆ ಹೋಗೋದು ಹಿಂದೂಗಳದ್ದು ಒಂದು ಭಾವನೆ, ಒಂದು ನಂಬಿಕೆ. ಈಗ ನೋಡಿ, ನಂಬಿಕೆ ಭಾವನೆಗಳ ಮೇಲೇ ಜಗತ್ತು ನಿಂತಿರ್ತಕ್ಕಂಥದ್ದು. ಇದು ನಂಬಿಕೆಯಪ್ಪ, ಇದು ನಮ್ಮ ನಂಬಿಕೆ. ಇದು ಯಾರಿಗೂ ಫೋರ್ಸಿಬಲಿ ಬರಬೇಕು ಅಂತ ಯಾರಿಗೂ ಹೇಳಿಲ್ಲ. ಆದರೆ ಒಂದು ನಿಜ, ಉತ್ತರ ಪ್ರದೇಶ ಸರ್ಕಾರಕ್ಕೆ 2 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಈ ಕುಂಭಮೇಳ ಮಹಾಕುಂಭದ ಮೇಳದ ಆಯೋಜನೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಟ್ಯಾಕ್ಸಿ ಡ್ರೈವರಿಗೆ, ಯಾರೋ ಹಮಾಲಿ ಕೆಲಸ ಮಾಡೋರಿಗೆ, ಹೋಟ್ಲಿಟ್ಟವರಿಗೆ, ಸಣ್ಣ ಗೂಡಂಗಡಿ ಇಟ್ಟವರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಇವರೆಲ್ಲರಿಗೂ, ಹಣ್ಣು ಮಾರೋರಿಗೆ, ಹೂ ಮಾರೋರಿಗೆ, ಇವರೆಲ್ಲರಿಗೂ ವ್ಯಾಪಾರ ಆಗೇ ಆಗಿರುತ್ತೆ. ಅವ್ರ ಬಡತನ ಅಂತೂ ದೂರ ಆಗಿರುತ್ತೆ. ಈಗ ಖರ್ಗೆ ಅವ್ರ ಮಾತನ್ನು ಸಿದ್ದರಾಮಯ್ಯವರು ಸಮರ್ಥನೆ ಮಾಡ್ತಾರೆ. ಹೌದು, ಅದರಲ್ಲಿ ಹೇಳಿದ ತಪ್ಪೇನಿದೆ? ನನಗಂದರೆ ಈಗ ನೀವು ಹೇಳಿರೋ ತಪ್ಪಿದೆ. ಅಂದರೆ ನಾನು ಸಿದ್ದರಾಮಯ್ಯನವರೇ, ನೀವು ಹಿಂದೂಗಳ ಬಗ್ಗೆ ಮಾತ್ರ ಈ ಭಾವನೆನಾ ನಿಮಗೆ? ಹಾಗಿದ್ದರೆ ನಿಮಗೆ ಹಜ್ ಸಬ್ಸಿಡಿ ಕ್ಯಾನ್ಸಲ್ ಮಾಡಿ. ಸರ್ಕಾರದ ದುಡ್ಡು ಯಾಕೆ ಕೊಟ್ಟು ಕಳಿಸ್ತೀರಿ? ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡಿ. ಅದೇ ಮಾತು ಹೇಳಿ ನೀವು. ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ, ಹಂಗಾಗಿ ಹಜ್ ಸಬ್ಸಿಡಿಯನ್ನು ನಾವು ರದ್ದುಪಡಿಸ್ತೀವಿ ಅಂತ ಹೇಳಬೇಕಲ್ವ ಅವರು? ಈಗ ಜನ ಅವ್ರ ದುಡ್ಡಲ್ಲಿ ಹೋಗಿರೋದು ಮಹಾಕುಂಭಕ್ಕೆ. ಈಗ ನೀವು ಸರ್ಕಾರದ ದುಡ್ಡು, ನಮ್ಮ ತೆರಿಗೆ ದುಡ್ಡು ಕಳಿಸ್ತಿರಲ್ಲ, ಬಡತನ ಹೋಗುತ್ತಾ ಹಜ್ಜಿಗೆ ಹೋಗೋದ್ರಿಂದ? ಈಗ ಇದೇ ಸರ್ಕಾರ ಕರ್ನಾಟಕ ಮೈಸೂರಲ್ಲೂ ಕೂಡ ಈಗ ಕುಂಭಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ನಾನು ಹೇಳೋದು ಅಂದರೆ, ಈಗ ಈ ನಮ್ಮ ಭಾವನೆಗಳನ್ನೇ ಅಪಮಾನಿಸುವ ಕೆಲಸವನ್ನು, ಅಗೌರವಿಸುವ ಕೆಲಸನ ಯಾಕೆ ಮಾಡ್ತೀರಿ? ಮತ್ತು ಸರ್ಕಾರದ ದುಡ್ಡಲ್ಲಿ ಯಾಕೆ ನೀವು ಹಜ್ಜಿಗೆ ಕಳಿಸ್ತಾ ಇದ್ದೀರಿ? ಬಡತನ ಹೋಗುತ್ತಾ ಹಜ್ಜಿಗೆ ಹೋಗೋದ್ರಿಂದ? ಹಜ್ಜಿಗೆ ಹೋಗಿರೋದ್ರಿಂದ ಯಾರ್ದಾರು ಬಡತನ ಹೋಗಿದೆಯಾ? ನಾವೇನು ಪ್ರಶ್ನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಿರೋದ್ರಿಂದ ನಿಮಗೆ ವಾಪಸ್ ಕೇಳ್ತಾ ಇದ್ದೀವಿ. ನಿಮ್ಮದು ಸೋಗಲಾಡಿತನ. ಇನ್ನೊಂದು ಮಾತನ್ನು ಅವ್ರು ಹೇಳಿದೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಬಸವಣ್ಣವರು. ನಿಜ ಅದು. ಯಾವುದು ಆಚಾರ? ಸುಳ್ಳು ಹೇಳೋದಾ? ಭ್ರಷ್ಟಾಚಾರ ಮಾಡೋದಾ? ಅದು ಅನಾಚಾರ. ಭ್ರಷ್ಟಾಚಾರ ಮಾಡಿದವರು, ಸುಳ್ಳು ಹೇಳಿದವರು, ಮೋಸ ಮಾಡಿದವರು, ಅನೈತಿಕತೆಯನ್ನೇ ಮೈಗೂಡಿಸ್ಕೊಂಡಿರುವವರು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯನಾ?
ಪ್ರತಿ ಬಾರಿ ಹಿಂದೂಗಳೇ ಸಾಫ್ಟ್ ಭಾವನೆಗೆ ಪದೇ ಪದೇ ಯಾಕೆ ಗಾಚು ಮಾಡ್ತಾರೆ? ಯಾಕೆ ಅಂದರೆ ನಾವು ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡಲ್ಲ. ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡೋದಾದರೆ ಹಿಂದೆ ಮುಂದೆ ಎಲ್ಲ ಅದುಮ್ಕೊಂಡಿರ್ತಾರೆ. ಯಾಕೆ ಅಂದರೆ ಅವ್ರಿಗೇನಾರು ಅವರ ಮತೀಯ ಭಾವನೆಗಳಿಗೆ ಘಾಸಿ ಆದರೆ ತಲೆನೇ ತೆಗೆದು ಬಿಡ್ತಾರೆ. ನಾವು ದುಷ್ಟರನ್ನ ಕಂಡ್ರೆ ದೂರ ಇರುವಂಥ ನಾವೇ ನೋಡಿ, ಪ್ರತಿಯೊಂದಕ್ಕೂ ಒಂದು ಧಾರಣಾ ಶಕ್ತಿ ಅಂತ ಇರುತ್ತೆ. ಈಗ ನಾನೊಂದು 50 kg ತೂಕ ಹೊರಬಲ್ಲೆ ಅಂದರೆ ಕಷ್ಟದಲ್ಲಿ 70 kg ಹೊರಬೋದು. 100 kg ಆದರೆ ಹಾಗೆಯೇ ಅಲ್ಲಿ ನಿರೀಕ್ಷೆ ಮೀರಿ ಭಕ್ತಾದಿಗಳು ಬಂದಿದ್ದಾರೆ. ಸಾಕಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ, ಸುವ್ಯವಸ್ಥಿತ ರೀತಿಯಲ್ಲೇ ಮಾಡಿದ್ರು. ನಾನು ಹೋಗಿದ್ದೆ 18, 19, 23 ದಿನ ನಾನಲ್ಲಿದ್ದೆ. ಅತ್ಯಂತ ವ್ಯವಸ್ಥಿತವಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಯೋಜನೆ ಮಾಡಿದ್ರೂ ಕೂಡ ಜನಸಂದಣಿ ನಿನ್ನೆ ನಿರೀಕ್ಷೆ ಮೀರಿದ ಜನಸಂದಣಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಷ್ಟೇ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಅದು ಬಹುಶಃ ನನಗನ್ಸೋದು ಆ ಒತ್ತಡಗಳಿದೆಯಲ್ಲ, ಬಟ್ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು ನಾನು ನೋಡೋ ರೀತಿಯಲ್ಲಿ ಆ ಥರದಲ್ಲಿ. ಇನ್ನು ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ, ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಇವ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ನನಗೆ ಬರ್ತಾ ಇದೆ. ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತ. ಯಾಕೆಂದರೆ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿದ್ದಾಗ ಅವ್ರು ಹಂಗೆ ನಡ್ಕೋತಿರ್ಲಿಲ್ಲ. ಕರ್ನಾಟಕದಲ್ಲಿದ್ದಾಗ ಭಾವನೆಗಳನ್ನು ಗೌರವಿಸೇ ಮಾತಾಡ್ತಿದ್ರು. ಆದರೆ ಅಲ್ಲಿ ಭಾವನೆಗಳಿಗೆ ವಿರುದ್ಧವಾಗಿ ಅಗೌರವ ರೀತಿಯಲ್ಲಿ ಮಾತಾಡ್ತಿರೋದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಅವರು. ಇಲ್ಲಿದ್ದಾಗ ಹಂಗಿದ್ದಿದ್ರೆ ಅವರು ಬಹುಶಃ 8 ಸರಿನೋ ಏನೋ MLA ಮತ್ತು MP ಅದೆಲ್ಲ ಆಗೋಕ್ಕಾಗ್ತಿರಲಿಲ್ಲ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ. ಈಗ ಯಾಕೆ ಆ ಮಾನಸಿಕತೆಯನ್ನು ಬೆಳೆಸ್ಕೊಂಡಿದ್ದಾರೆ, ಅದು ಅರ್ಥ ಆಗದೇ ಇರೋ ಸಂಗತಿ. ಮತ್ತು ಹೀಗೆ ಹೇಳೋರು ಹಜ್ ಯಾತ್ರೆಗೆ ಯಾಕೆ ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿನೇ ಶುರು ಮಾಡಿದ್ದು. ಹಜ್ ಯಾತ್ರೆಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ಯಾವತ್ತೂ ಅವ್ರು ಪ್ರಶ್ನೆ ಮಾಡಲಿಲ್ಲ. ನಾವು ಯಾರೂ ಪ್ರಶ್ನೆ ಮಾಡಲಿಲ್ಲ. ಅದು ಮುಸಲ್ಮಾನರ ಒಂದು ಭಾವನೆ. ಹಾಗೆ ಕುಂಭಮೇಳಕ್ಕೆ ಹೋಗೋದು ಹಿಂದೂಗಳದ್ದು ಒಂದು ಭಾವನೆ, ಒಂದು ನಂಬಿಕೆ. ಈಗ ನೋಡಿ, ನಂಬಿಕೆ ಭಾವನೆಗಳ ಮೇಲೇ ಜಗತ್ತು ನಿಂತಿರ್ತಕ್ಕಂಥದ್ದು. ಇದು ನಂಬಿಕೆಯಪ್ಪ, ಇದು ನಮ್ಮ ನಂಬಿಕೆ. ಇದು ಯಾರಿಗೂ ಫೋರ್ಸಿಬಲಿ ಬರಬೇಕು ಅಂತ ಯಾರಿಗೂ ಹೇಳಿಲ್ಲ. ಆದರೆ ಒಂದು ನಿಜ, ಉತ್ತರ ಪ್ರದೇಶ ಸರ್ಕಾರಕ್ಕೆ 2 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಈ ಕುಂಭಮೇಳ ಮಹಾಕುಂಭದ ಮೇಳದ ಆಯೋಜನೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಟ್ಯಾಕ್ಸಿ ಡ್ರೈವರಿಗೆ, ಯಾರೋ ಹಮಾಲಿ ಕೆಲಸ ಮಾಡೋರಿಗೆ, ಹೋಟ್ಲಿಟ್ಟವರಿಗೆ, ಸಣ್ಣ ಗೂಡಂಗಡಿ ಇಟ್ಟವರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಇವರೆಲ್ಲರಿಗೂ, ಹಣ್ಣು ಮಾರೋರಿಗೆ, ಹೂ ಮಾರೋರಿಗೆ, ಇವರೆಲ್ಲರಿಗೂ ವ್ಯಾಪಾರ ಆಗೇ ಆಗಿರುತ್ತೆ. ಅವ್ರ ಬಡತನ ಅಂತೂ ದೂರ ಆಗಿರುತ್ತೆ. ಸರ್, ಈಗ ಖರ್ಗೆ ಅವ್ರ ಮಾತನ್ನ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ತಾರೆ. ಹೌದು, ಅದ್ರಲ್ಲಿ ಹೇಳಿದ ತಪ್ಪೇನಿದೆ? ಅಂದರೆ ಈಗ ನೀವು ಹೇಳಿರೋ ತಪ್ಪಿದೆ. ಹಂಗಾರೆ ನಾನು ಸಿದ್ದರಾಮಯ್ಯನವರೇ, ನೀವು ಹಿಂದೂಗಳ ಬಗ್ಗೆ ಮಾತ್ರ ಈ ಭಾವನೆನಾ ನಿಮಗೆ? ಹಾಗಿದ್ದರೆ ನಿಮಗೆ ಹಜ್ ಸಬ್ಸಿಡಿ ಕ್ಯಾನ್ಸಲ್ ಮಾಡಿ. ಸರ್ಕಾರದ ದುಡ್ಡು ಯಾಕೆ ಕೊಟ್ಟು ಕಳಿಸ್ತೀರಿ? ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡಿ. ಅದೇ ಮಾತು ಹೇಳಿ ನೀವು. ಹಜ್ಜಿಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ, ಹಂಗಾಗಿ ಹಜ್ ಸಬ್ಸಿಡಿಯನ್ನು ನಾವು ರದ್ದುಪಡಿಸ್ತೀವಿ ಅಂತ ಹೇಳಬೇಕಲ್ವ ಅವರು? ಈಗ ಜನ ಅವ್ರ ದುಡ್ಡಲ್ಲಿ ಹೋಗಿರೋದು ಮಹಾಕುಂಭಕ್ಕೆ. ಈಗ ನೀವು ಸರ್ಕಾರದ ದುಡ್ಡು, ನಮ್ಮ ತೆರಿಗೆ ದುಡ್ಡು ಕಳಿಸ್ತಿರಲ್ಲ, ಬಡತನ ಹೋಗುತ್ತಾ ಹಜ್ಜಿಗೆ ಹೋಗೋದ್ರಿಂದ? ಈಗ ಇದೇ ಸರ್ಕಾರ ಕರ್ನಾಟಕ ಮೈಸೂರಲ್ಲೂ ಕೂಡ ಈಗ ಕುಂಭಮೇಳವನ್ನು ಆಯೋಜನೆ ಮಾಡಿರುವಂಥದ್ದು ಹತ್ತು ಅನ್ನೋದು. ನಾನು ಹೇಳೋದಂದರೆ, ಈಗ ಈ ನಮ್ಮ ಭಾವನೆಗಳನ್ನೇ ಅಪಮಾನಿಸುವ ಕೆಲಸವನ್ನು, ಅಗೌರವಿಸುವ ಕೆಲಸನ ಯಾಕೆ ಮಾಡ್ತೀರಿ? ಮತ್ತು ಸರ್ಕಾರದ ದುಡ್ಡಲ್ಲಿ ಯಾಕೆ ನೀವು ಹಜ್ಜಿಗೆ ಕಳಿಸ್ತಾ ಇದ್ದೀರಿ? ಬಡತನ ಹೋಗುತ್ತಾ ಹಜ್ಜಿಗೆ ಹೋಗೋದ್ರಿಂದ? ಹಜ್ಜಿಗೆ ಹೋಗಿರೋದ್ರಿಂದ ಯಾರ್ದಾರು ಬಡತನ ಹೋಗಿದೆಯಾ? ನಾವೇನು ಪ್ರಶ್ನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಿರೋದ್ರಿಂದ ನಿಮಗೆ ವಾಪಸ್ ಕೇಳ್ತಾ ಇದ್ದೀವಿ. ನಿಮ್ಮದು ಸೋಗಲಾಡಿತನ.
ಇನ್ನೊಂದು ಮಾತನ್ನು ಅವ್ರು ಹೇಳಿದೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಬಸವಣ್ಣವರು. ನಿಜ ಅದು. ಯಾವುದು ಆಚಾರ? ಸುಳ್ಳು ಹೇಳೋದ? ಭ್ರಷ್ಟಾಚಾರ ಮಾಡೋದ? ಅದು ಅನಾಚಾರ. ಭ್ರಷ್ಟಾಚಾರ ಮಾಡಿದವರು, ಸುಳ್ಳು ಹೇಳಿದವರು, ಮೋಸ ಮಾಡಿದವರು, ಅನೈತಿಕತೆಯನ್ನೇ ಮೈಗೂಡಿಸ್ಕೊಂಡಿರುವವರು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯನಾ? ಪ್ರತಿ ಬಾರಿ ಪದೇ ಪದೇ ಯಾಕೆ ಅವಮಾನ ಹಿಂದೂಗಳೇ ಮಾಡ್ತಾರೆ? ಸಾಫ್ಟ್ ಹಿಂದೂಗಳ ಭಾವನೆಗೆ ಪದೇ ಪದೇ ಯಾಕೆ ಗಾಚು ಮಾಡ್ತಾರೆ ಅಂತ? ಯಾಕೆಂದರೆ ನಾವು ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡಲ್ಲ. ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡೋದಾದರೆ ಹಿಂದೆ ಮುಂದೆ ಎಲ್ಲ ಅದುಮ್ಕೊಂಡಿರ್ತಾರೆ. ಯಾಕೆ ಅಂದರೆ ಅವರೇನಾರು ಅವರಿಗೇನಾರು ಅವರ ಮತೀಯ ಭಾವನೆಗಳಿಗೆ ಘಾಸಿ ಆದರೆ ತಲೆ